ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ ಶುಭೋದಯ. ಇವತ್ತು ಗುರುವಾರ ದೇವ್ರ ಸಾಮಾನು ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾಳೆ ಶುಕ್ರವಾರ ಅಮಾವಾಸ್ಯೆ, ಆಷಾಢದ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿ ಎಲ್ಲ ಪೂಜೆ ಸಾಮಾನೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ರಾತ್ರಿ ನಾನು ಬರೋದೇ 6:30 7 ಗಂಟೆ ಆಗೋಗುತ್ತೆ. ಆವಾಗ ಪೂಜೆ ಸಾಮಾನೆಲ್ಲ ತೆಗಿಯೋಕ್ಕಾಗಲ್ವಲ್ಲ ತೊಳೆಯೋಕ್ಕೆ. ಹಂಗಾಗಿ ಇವಾಗ ಎಲ್ಲನೂ ತೆಗೆದ್ಬಿಟ್ಟು ಅದನ್ನು ನೀರು ಮತ್ತು ಹುಣಸೆಹಣ್ಣು ಎಷ್ಟು ಹಾಕಿ ನೆನೆಹಾಕ್ಬಿಟ್ಟೋಗಿರ್ತೀನಿ. ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ಪೂಜೆ ಮಾಡಲೇಬೇಕಿತ್ತು ರಾಯರಿಗೆ. ಹಾಗಾಗಿ ರಾಯರದ್ದು ವಿಗ್ರಹ ಮಾತ್ರ ತೆಗಿಲಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ತೆಗೆದಿಟ್ಬಿಟ್ಟು ರಾಯರಿಗೆ ದೀಪ ಹಚ್ಚಿ ಗಂಧದ ಕಡೆ ಹಚ್ಬಿಟ್ಟು ಅಷ್ಟೇ ಹೋಗಿದ್ದು. ಇನ್ನು ಸಾಯಂಕಾಲ ಬಂದು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆ ಮಾಡಲೇಬೇಕಿತ್ತಲ್ಲ, ಹಂಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಶಿಫ್ಟ್ ಮುಗೀತು, ಅವ್ರ ಶಿಫ್ಟ್ ಬಂದರು, ಹೋಯ್ತಾ ಅವ್ರೆ ಎಲ್ಲ. ನಾನು ಹೋಯ್ತಾ ಇದ್ದೀನಿ, ಅವ್ರು ಬಂದರು. ಇವಾಗ ಮೊಟ್ಟೆನ ಅವರೇ ಹೊಡ್ಕೊಳ್ಳೋದು, ಅವರೇ ತಿನ್ನೋದು, ಅವರೇ ಕುಡಿಯೋದು. ಇಲ್ಲೊಬ್ಳು ಫೈಟಿಂಗು. ಅವ್ರು ಮುದ್ದಾಡೋದು ಯಾವಾಗ, ಫೈಟಿಂಗ್ ಆಡೋದು ಯಾವಾಗ ಗೊತ್ತೇ ಆಗಲ್ಲ. ಏನಿಲ್ಲ, ಗ್ಯಾಸ್ ಖಾಲಿ, ಬುಕ್ ಮಾಡಿದ್ದೀನಿ, ನಾಳೆ ಬರ್ಬೋದು. ಬಾಯ್ ಬರಲಾ, ನಾಳೆ ಸಿಗೋಣ. ಏನೇನು ಮಾಡಿದನೋ ಅಡುಗೆ ಮನೇಲಿ? ನಂಗೆ ಗೊಬ್ಬ ಬೆಳೆಸಿದಾನಾ? ಹೋಯ್ತೀನಿ, ನೋಡ್ತೀನಿ ಇವಾಗ. ನೋಡಿ, ಇವಾಗ ಮನೆಗೆ ಬಂದಿದ್ದೀನಿ. ಯಾವ್ಯಾವ ಥರ ಆಗೈತೆ ಮನೆ ತೋರಿಸ್ತೀನಿ. ಸೋಫಾ ಕವರು ಆ ಕಡೆ ಒಂದು ಬಿದ್ದೈತೆ, ಇವ್ರು ಬೇರೆ ಇಲ್ಲಿ. ನಾನು 4 ಗಂಟೆ ನನ್ನಿಂದನೇ ಬರ್ತವೆ. ಅಡುಗೆ ಮನೆ ಯಾವ ಥರ ಮಾಡೋನೆ, ಒಂದು ಪಾತ್ರೆ ಇಲ್ದಂಗೆ ತೊಳೆದಿಟ್ಟಿದೆ. ಯಬ್ಬಾ ರಾಮ, ಅಡುಗೆ ಮನೆ ಕುಲ್ಲನ ಇದು. ಯಪ್ಪ, ಮೊಟ್ಟೆ ತಂದವನೆ, ಅಲ್ಲೇ ಇಟ್ಟವನೆ. ಏನೋ ಚಿಕನ್ ಏನೋ ತಂದವನೆ, ಮಾಡೋನೆ, ಅಲ್ಲೇ ಇಟ್ಟವನೆ. ಗ್ಯಾಸ್ ಸಿಲಿಂಡ್ರು ಚೇಂಜ್ ಮಾಡೋನೆ, ಇಲ್ಲೇ ಇಟ್ಟವನೆ ನನ್ನ ಮಗ. ಎಲ್ಲೋ ಒಂದೊಂದಿನ ಅಪರೂಪ ನನಗೆ ಕೆಲಸ ಮಾಡಿಕೊಡೋದು ನನ್ನ ಮಗ. ನೋಡಿ, ರಾತ್ರಿ ಹಾಸ್ಕೊಂಡಿದ್ದದನ್ನ ಎತ್ತಿಟ್ಟಿಲ್ಲ, ಹಂಗೆ ಇಟ್ಟವನೆ. ಮನೆಗೆ ಬಂದರೆ ತಲೆ ಕೆಟ್ಟೋಯ್ತದೆ ಕೆಲಸಗಳು. ಹಿಂಗೆ ಮಡಗಿರ್ತಾನೆ ನನ್ನ ಮಗ. ಅಂದರೆ ಅಡುಗೆ ಮಾಡ್ಕೊಂಡು ತಿಂತಾನೆ, ಪರವಾಗಿಲ್ಲ. ಆದರೆ ಈ ಕೆಲಸಗಳು ಮಾತ್ರ ನನಗೆ ಡಬಲ್ ಕೆಲಸ. ನಾನು ಮಾಡಿದ್ರೆ ಅಲ್ಲಲ್ಲೇ ತೊಳೆದಿಡ್ತೀನಿ, ಅವನು ಮಾಡಿದ್ರೆ ನನಗೆ ಕೆಲಸ ಎರಡೆರಡು ಕೆಲಸ. ಬನ್ರ ನೀನು ಖಾಲಿನೇ ಆಗೈತಲ್ಲ. ಬನ್ನಿ, ಕೈನಿಂದನೇ ಕಿತ್ಕೋತಾರೆ ನೋಡಿ. ಬಾರೆ ನೀನು ಇಲ್ಲಿಗೆ. ತಗೋ ನಿಂಗಿಲ್ಲೇ. ಇವ್ರದ್ದಾಯ್ತು. ಇವಾಗ ನಾನು ಒಂದು ಗ್ಲಾಸ್ ಟೀ ಕೊಟ್ಬಿಟ್ಟು ತರಕಾರಿ ತಗೊಬಂದಿದ್ದೀನಿ ಸಾಂಬಾರು ಮಾಡೋಕ್ಕೆ. ತರಕಾರಿ ಸಾಂಬಾರು ಮಾಡಿಬಿಟ್ಟು ದೇವ್ರ ಸಾಮಾನು ತೊಳಿಬೇಕು. ನಾಳೆ ಆಷಾಢ ಶುಕ್ರವಾರ ಅಲ್ಲ, ಅಮಾವಾಸ್ಯೆ. ನಾಳೆ ತೊಳೆಯೋಕ್ಕಾಗಲ್ಲ, ಶುಕ್ರವಾರ ಅಮಾವಾಸ್ಯೆ. ಅದಕ್ಕೆ ಇವತ್ತೇ ತೊಳೆದಿಡಬೇಕು. ಬೆಳಗ್ಗೆ ಎಲ್ಲ ತೆಗೆದಿಟ್ಟಿದ್ನಲ್ಲ, ಈಗಲೇ ತೊಳೆಯಲ್ಲ. ಎಲ್ಲ ಅಡುಗೆಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ನಾನ ಮಾಡ್ಕೊಂಡು ತೊಳಿತೀನಿ ದೇವ್ರ ಪಾತ್ರೆ. ಮೊದಲು ಹೋಗ್ಬಿಟ್ಟು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಮುಂಚೆ ಟೀ ಕುಡಿತೀನಿ. ಟೀ ಕುಡಿಲಿಲ್ಲ ಅಂತೂ ತಲೆ ಕೆಟ್ಟೋಗುತ್ತೆ. ಇವಾಗ ಪಾತ್ರೆಗಳು ಆಗಲಿದ್ದು ನೋಡ್ಬಿಟ್ರೆ ಏನ್ರ
ಹುಳ್ಳಿಕಾಳು ಸಾಂಬಾರು ವೇಸ್ಟ್ ಆಗ್ತದೆ. ರಾತ್ರಿ ಸಾಂಬಾರು ತಿನ್ನೋಕ್ಕೆ ನಮಗೆ ಬೇಜಾರು. 2 ದಿನದಿಂದ ಉಪ್ಸಾರು ತಿಂದು ಬೇಜಾರಾಗೋಗುತ್ತೆ. ಅದಕ್ಕೆ ಇವಾಗ ಸೋರೆಕಾಯಿ ತಗೊಬಂದಿದ್ವಿ. ಸೋರೆಕಾಯಿ ಪಡ್ಲಕಾಯಿ 2 ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ನನಗೆ. ಟೀ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ತಲೆ ಸಿಕ್ಕಾಬಟ್ಟೆ ನೋಯ್ತಾ ಇದೆ. ಆಮೇಲೆ ಅಡುಗೆ ಮಾಡ್ತೀನಿ. ನಾನು ಟೀ ಜೊತೆಗೆ ಎಲ್ಲ ಸ್ನ್ಯಾಕ್ಸ್ ತಿಂದರೆ ನಾನು ಊಟ ಮಾಡ್ತಾಯಿದ್ದೆ. ಹುಳಿಕಾಳು ಉಪ್ಸಾರು, ಅನ್ನ. ಫ್ರೆಂಡ್ಸ್, ಇವಾಗ ಅಡುಗೆ ಶುರು ಮಾಡಿಬಿಟ್ಟಿದ್ದೀನಿ. ಫಸ್ಟೇ ಪಾತ್ರೆ ತೊಳೆಯೋಕ್ಕೆ ಮುಂಚೆ ಈಗ ಮಲ್ಕೊಂಬಿಟ್ಟಿದ್ದೆ. ಇವಾಗಲೇ 8:15 ಆಗೋಯ್ತು. ಅದಕ್ಕೆ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ನ. ಖಾರದ ಪುಡಿ ಖಾಲಿಯಾಗಿದೆ, ತುಂಬ್ಕೋಬೇಕು. ನಾನು ಇದು ಸೋರೆಕಾಯಿ ಸಾಂಬಾರಿಗೆ ಕಡಲೆಕಾಳು ಮತ್ತು ಇದು ಬೀನ್ಸ್ ಕಾಳು 2 ನೆನೆಸಿದ್ದೀನಿ. ಇವೆರಡಕ್ಕೂ ಕಾಂಬಿನೇಷನ್ ಗೊತ್ತಿಲ್ಲ, ಸರಿ ಹೋಗುತ್ತೋ ಏನು ಅಂತ ಹಾಕ್ತಾಯಿದ್ದೀನಿ. ಬೇಳೆ ಹಾಕಿದರೆ ಚೆನ್ನಾಗಿರ್ತಿತ್ತೇನೋ, ಆದರೆ ನಾನು ಕಡಲೆಕಾಳು ಮತ್ತು ಬೀನ್ಸ್ ಕಾಳು ನೆನೆಸಿದ್ದೀನಿ. ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಖಾರನೂ ಆಡಿಸ್ಕೊಂಡಿದ್ದೀನಿ, ಕಾಳು ತೊಳ್ಕೊಂಡಿದ್ದೀನಿ, ತರಕಾರಿನೂ ತೊಳ್ಕೊಂಡಿದ್ದೀನಿ ಹಚ್ಕೊಂಡು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಬೇಗ ಒಗ್ಗರಣೆ ಹಾಕ್ಬಿಟ್ಟು ಪಾತ್ರೆ ತೊಳಿಬೇಕು, ಆಮೇಲೆ ಮುದ್ದೆ ಮಾಡಬೇಕು. ಫಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು, ಅದನ್ನ ಚೆನ್ನಾಗಿ ನೆನೆದಿರಲಿಲ್ಲ. 1 ಅವರ್ ನೆನೆಸಿದ್ದೀನಿ ಅಷ್ಟೇ. ಬೆಳಗ್ಗೆ ನೆನೆಸ್ಬೇಕಾಗಿತ್ತು ನಾನು. ಇವಾಗ ಸಾಂಬಾರೇನೋ ಆಯಿತು, ಸಾಂಬಾರು ಮಾಡಾಯಿತು. ವಿಷಲ್ ಬರ್ತಾ ಇದೆ. ಸಾಂಬಾರೇನೋ ಗಮ್ಮಂತ ಇದೆ. ಆದರೆ ಬಂದು ಟೆಸ್ಟ್ ಮಾಡೋ ಡಾಕ್ಟ್ರೇ ಬೇರೆ ಇರ್ತಾರೆ, ಅವ್ರು ಬಂದು ಹೇಳಬೇಕು ಹೆಂಗಿರುತ್ತೆ ಏನು ಅಂತ. ಎಲ್ಲ ಆದಮೇಲೆ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ದೋಸೆಗೆ ನೆನೆ ಹಾಕೋಕ್ಕೆ ಇವಾಗ ಉದ್ದಿನ ಬೇಳೆ ಇಲ್ಲ, ಬರೀ ಮೆಂತ್ಯ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಬರೀ ಮೆಂತ್ಯನೇ ಹಾಕಿದ್ರು. ಸ್ವಲ್ಪ ಕಹಿ ಬರುತ್ತೆ, ಇರಲಿ ಪರವಾಗಿಲ್ಲ. ಮೊಳಕೆ ಕಾಳು ಕಟ್ಟೋಣ ಅಂತ ಮೊಳಕೆ ಕಾಳು ಕಟ್ತಾಯಿದ್ದೀನಿ. ನೆನೆ ಹಾಕೋಕ್ಕೆ ಪಾತ್ರೆ ಹುಡುಕ್ತಾಯಿದ್ದೀನಿ, ಸಿಗ್ತಾನೆ ಇಲ್ಲ. ಮಿಕ್ಸ್ ಮೊಳಕೆ ಕಾಳು, ಕಡಲೆಕಾಳು ಅವಾಗ ಬೇಕು ಅವಾಗ ತಿಂದರೆ ಹೆಂಗೆ ಗ್ಯಾಸ್ ಟ್ರಬಲ್. ಇದು ಕಡಲೆ ಬೀಜ, ಶೇಂಗಾ ಬೀಜ. ಇದು ಹೆಸರು ಕಾಳು. ಮತ್ತು ತಗಣಿಕಾಳು ಖಾಲಿ. ಆಮೇಲೆ ಬೀನ್ಸ್ ಕಾಳು ಎಲ್ಲ ಒಂದೊಂದು ಇಡಿ ಹಾಕಿದ್ದೀನಿ. 1 ಟೈಮ್ ಆಗುತ್ತೆ.
ಲಾಸ್ಟು ಅವರೆಕಾಳು. ಇವೆಲ್ಲ ಬೆಳಗ್ಗೆ ಟೈಮ್ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಹೋಗೋ ಗಾಬರಿಲಿ ನೆನಪೇ ಬರಲ್ಲ. ನೋಡಿ, ದೋಸೆಗೂ ಇವಾಗಲೇ ನೆನೆ ಹಾಕ್ತಾಯಿದ್ದೀನಿ, ಮೊಳಕೆ ಕಾಳಿಗೂ ಇವಾಗಲೇ ನೆನೆ ಹಾಕ್ತಾಯಿದ್ದೀನಿ. ನೋಡಿ, ಸಾಂಬಾರು ರೆಡಿ ಆಯಿತು. ಆದರೆ ಕಡಲೆಕಾಳು ಸ್ವಲ್ಪ ಬೇಯಬೇಕಿತ್ತು. ಬೀನ್ಸ್ ಕಾಳು ಬೆಂದೋಯ್ತು, ತರಕಾರಿನೂ ಬೆಂದೋಯ್ತು, ಆದರೆ ಕಡಲೆಕಾಳು ಮಾತ್ರ ಬೆಂದಿಲ್ಲ. ಇನ್ನೊಂದು ವಿಷಲ್ಲ ಕೂಗಿಸ್ತೀನಿ. ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಅಡುಗೆ ಕೆಲಸ ಮುಗೀತು. ಮುದ್ದೆ ಆದರೆ ನೆಕ್ಸ್ಟು ದೇವ್ರ ಸಾಮಾನು ತೊಳಿಬೇಕು. ಮಜಾ ಭಾರತ ನೋಡ್ತಾಯಿದ್ದೀನಿ.